ಧರ್ಮಸ್ಥಳ ಹೆಣಹೂತ ಪ್ರಕರಣ ಸಂಚಲನ ಮೂಡಿಸಿದಂತಹ ಸಂದರ್ಭದಿಂದ ಹಿಡಿದು ಈವರೆಗೂ ಕರ್ನಾಟಕದ ಕುತೂಹಲವನ್ನು ಕೆರಳಿಸಿದಂತಹ ಕೋರ್ಟ್ ಮೆಟ್ಟಿಲೇರಿದ್ದ ಪ್ರಕರಣದ ವಿಚಾರಣೆ ಇದು. ಹೈಕೋರ್ಟ್ನಲ್ಲಿ ಈಗ ಧರ್ಮಸ್ಥಳ ಕೇಸ್ ವಿಚಾರಣೆ ನಾವು ತೋರಿಸಿದ ಕಡೆಯೂ ಶೋಧ ಆಗಬೇಕು. ಹೈಕೋರ್ಟ್ನಲ್ಲಿ ಈಗ ಧರ್ಮಸ್ಥಳ ಕೇಸ್ ವಿಚಾರಣೆ ಅತ್ಯಂತ ಕೌತುಕ ಮೂಡಿಸಿರುವಂತಹ ಪ್ರಕರಣ ನಾವು ತೋರಿಸಿದ ಕಡೆಯೂ ಶೋಧ ಆಗಬೇಕು. ಮನವಿದಾರರ ಮನವಿ ಇದು. ಇದಕ್ಕೆ ನಿರ್ದೇಶನ ಕೊಡಬೇಕು ಎಂದು ಕೋರಿದ್ದ ಅರ್ಜಿಯ ವಿಚಾರಣೆ ಪಾಂಗಳದ ಪಾಂಡುರಂಗ ತುಕಾರಾಮ್ ಗೌಡ ಇವರಿಬ್ಬರು ಸಲ್ಲಿಸಿದ್ದ ಅರ್ಜಿ ಇದು. ಅರ್ಜಿದಾರರ ಪರ ಹಿರಿಯ ವಕೀಲ ದೀಪಕ್ ಖೋಸ್ಲಾ ವಾದ ಮಂಡಿಸಿದ್ದಾರೆ. ಅರ್ಜಿದಾರರ ಪರ ನಾವು ಹೇಳಿರುವ ಸ್ಥಳಗಳಲ್ಲಿ ಅಸ್ಥಿಗಳ ಶೋಧ ನಡೆದಿಲ್ಲ, ಆದರೆ ಎಸ್ಐಟಿ ಬೇರೆ ಕಡೆ ಕೆಲ ಮೂಳೆಗಳನ್ನು ಪತ್ತೆ ಮಾಡಿದೆ. ನಾವು ಹೇಳಿದ ಕಡೆಯೂ ಹುಡುಕಾಟ ನಡೆಸಬೇಕು. ಧರ್ಮಸ್ಥಳದ ಪ್ರಕರಣ ಇದು. ಈ ಬಗ್ಗೆ ಎಸ್ಐಟಿಗೆ ನಿರ್ದೇಶನ ಕೊಡಿ. ನೋಡಿ, ಘನ ನ್ಯಾಯಾಲಯದಲ್ಲಿ ಧರ್ಮಸ್ಥಳ ಪ್ರಕರಣ ವಿಚಾರಣೆ. ಇಬ್ಬರು ದೂರುದಾರರು ಕೋರ್ಟಿನ ಮೊರೆ ಹೋಗಿದ್ರು. ನಾವು ಹೆಣಹೂತ ಸ್ಥಳಗಳನ್ನು ತೋರಿಸ್ತೀವಿ, ಅಲ್ಲೂ ಕೂಡ ಆಗಿಬೇಕು, ಅದಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಹೇಳಿ ಅರ್ಜಿ ಹಾಕಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಪಾಂಗಳದ ಪಾಂಡುರಂಗ ಜೊತೆಗೆ ತುಕಾರಾಮ್ ಗೌಡ ಎನ್ನುವಂತಹ ಇಬ್ಬರು ವ್ಯಕ್ತಿಗಳು ಸಲ್ಲಿಸಿದ್ದ ಅರ್ಜಿ ಅದು. ಅದರ ಪರವಾಗಿ ವಾದ ಮಾಡಿದ್ದು ದೀಪಕ್ ಖೋಸ್ಲಾ. ನಾವು ಹೇಳಿರುವಂತಹ ಸ್ಥಳಗಳಲ್ಲಿ ಅಸ್ಥಿಗಳ ಶೋಧ ನಡೆದಿಲ್ಲ, ಎಸ್ಐಟಿ ಅವರು ಬೇರೆನೇ ಕಡೆ ಶೋಧ ಮಾಡಿದ್ದಾರೆ. ಆದರೆ ಎಸ್ಐಟಿ ಮಾಡಿರುವಂತಹ ಶೋಧ ಕಾರ್ಯದಲ್ಲಿ ನಮಗೆ ಅಸಮಾಧಾನ ಇದೆ. ನಾವು ತೋರಿಸ್ತೀವಿ ಜಾಗನ, ಅಲ್ಲಾಗಿ ಇಲ್ಲಿ ಅಲ್ಲಿ ಮೂಳೆಗಳು ಸಿಗ್ತವೆ. ನಾವು ಹೇಳಿದ ಕಡೆಯೂ ಹುಡುಕಾಟ ನಡೆಸಬೇಕು. ಈ ಬಗ್ಗೆ ಎಸ್ಐಟಿಗೆ ನಿರ್ದೇಶನ ಕೊಡಿ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋದರು ಇಬ್ಬರು ವ್ಯಕ್ತಿಗಳು. ನ್ಯಾಯಪೀಠಕ್ಕೆ ಮನವಿ ಮಾಡಿರ್ತಕ್ಕಂತಹ ಅರ್ಜಿದಾರರ ಪರ ವಕೀಲ. ಹಾಗಾದರೆ ಇದಕ್ಕೆ ಕೋರ್ಟ್ ಏನು ಹೇಳಿರ್ಬೋದು? ಅತ್ಯಂತ ಕೌತುಕ ಅದು. ಪಾಂಗಳದ ಪಾಂಡುರಂಗ ಜೊತೆಗೆ ತುಕಾರಾಮ್ ಗೌಡ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೆದಿದೆ. ನಾವು ತೋರಿಸ್ತೀವಿ, ನಮಗೂ ಗೊತ್ತಿದೆ, ನಮಗೆ ಅನುಮತಿ ಕೊಡಿ, ಎಸ್ಐಟಿಗೆ ನಿರ್ದೇಶನವನ್ನು ಕೊಡಿ ಅಂಥೇಳಿ ಇಬ್ಬರು ಅರ್ಜಿದಾರರು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ. ನಾವು ಹೇಳಿರೋ ಸ್ಥಳಗಳಲ್ಲಿ ಅಸ್ಥಿಗಳ ಶೋಧ ನಡೆದಿಲ್ಲ, ಆದರೆ ಎಸ್ಐಟಿ ಬೇರೆ ಕಡೆ ಕೆಲ ಮೂಳೆಗಳನ್ನು ಪತ್ತೆ ಮಾಡಿದೆ. ನಾವು ಹೇಳಿದ ಕಡೆಯೂ ಹುಡುಕಾಟ ನಡೆಸಬೇಕು. ಈ ಬಗ್ಗೆ ಎಸ್ಐಟಿಗೆ ನಿರ್ದೇಶನವನ್ನು ಕೊಡಿ ಅಂಥೇಳಿ ನ್ಯಾಯಪೀಠಕ್ಕೆ ಮನವಿ ಮಾಡಿದ ಅರ್ಜಿದಾರರ ಪರ ವಕೀಲರು. ಹಾಗಾದರೆ ಮುಂದೇನಾಯಿತು? ಮುಂದಿನ ಅಪ್ಡೇಟ್ಸ್ಗಳತ್ತ ನಾವು ಹೋಗೋದಾದರೆ ಈ ವಿಚಾರಣಾ ಪ್ರಕರಣದಲ್ಲಿ ಮುಂದೇನಾಯಿತು? ಧರ್ಮಸ್ಥಳ ಕೇಸ್ ಹೈಕೋರ್ಟ್ನಲ್ಲಿ ಎಎಸ್ಪಿಪಿ ವಾದ. ಚಿನ್ನಯ್ಯ ದೂರಿನ ಅನ್ವಯ 13 ಕಡೆ ಶೋಧ. ಒಂದು ವ್ಯಕ್ತಿಯ ದೇಹ ಪತ್ತೆಯಾಗಿದೆ, ಇದು ಪುರುಷನದ್ದು. ಈ ಬಗ್ಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ. ಈಗ ಸಾಕ್ಷಿ ದೂರುದಾರ ಚಿನ್ನಯ್ಯನನ್ನ ಬಂಧನ ಮಾಡಲಾಗಿದೆ. ಆತ ತಂದಿದ್ದ ತಲೆಬುರುಡೆಯ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ಈಗ ಹಾಲಿ ಅರ್ಜಿದಾರರ ಶೋಧಕ್ಕೆ ಮನವಿ ಮಾಡ್ತಿದ್ದಾರೆ. ಇವರ ಬಳಿ ಚಿನ್ನಯ್ಯನ ಬಳಿ ಇದ್ದ ಮಾಹಿತಿಗಿಂತ ಹೆಚ್ಚೇನಿದೆ? ಪ್ರಶ್ನೆ ನೋಡಿ. ವಾದ ಮಂಡನೆಯ ವೇಳೆ ಎಎಸ್ಪಿಪಿ ಬಿಎನ್ ಜಗದೀಶ್ ಪ್ರಶ್ನೆ ಮಾಡಿದ್ದಾರೆ. ಹೊಸತೇನಾದ್ರೂ ಇದೆಯಾ? ಇಲ್ಲ. ಧರ್ಮಸ್ಥಳ ಕೇಸ್ ಎಸ್ಪಿಪಿ ವಾದ ನೋಡಿ. ಕೋರ್ಟ್ನಲ್ಲಿ ಹೆಂಗ್ ವಿಚಾರಣೆ ನಡೆಯುತ್ತೆ ಅಂತ ಹೇಳಿದ್ರೆ, ಅರ್ಜಿದಾರರ ಪರ ಖೋಸ್ಲಾ ಹೇಳಿದ್ರು ಹಿಂಗಿಂಗೆ ಅಂತ. ಆದರೆ ಎಸ್ಪಿಪಿ ಅದನ್ನು ಪ್ರತಿವಾದಿಸುವ ವಕೀಲರು ಹೇಳ್ತಾರೆ, ಈ ಹಿಂದೆ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಬಂದಿದ್ದ, ಮುಖಕ್ಕೆಲ್ಲ ಮುಚ್ಕೊಂಡೆ ಬಂದಿದ್ದ. ಆತ ತೋರಿಸಿದ ಜಾಗವನ್ನು ಅತ್ಯಂತ ಕ್ಲಿಯರ್ ಆಗಿ ನಾವು ಶೋಧ ಮಾಡಿದ್ವಿ. ಅರ್ಥಾತ್ ನಾವು ಅಂದರೆ ಸರ್ಕಾರ ಶೋಧ ಮಾಡಿ ನಮಗೇನು ಸಿಕ್ಕಿರಲಿಲ್ಲ. ಸಿಕ್ಕಿದ್ದು ಒಂದು ತಲೆಬುರುಡೆ, ಅದು ಕೂಡ ಪುರುಷನದ್ದು. ಹೆಚ್ಚಾಗಿ ಮಹಿಳೆಯ ಅತ್ಯಾಚಾರ ಆಗಿದೆ ಅನ್ನೋ ಆರೋಪ ಇರೋದಲ್ವಾ. ಆದರೆ ಅದು ವಯೋವೃದ್ಧ, ಅರ್ಥಾತ್ ಮಧ್ಯವಯಸ್ಕಿನ ವೃದ್ಧನದು. ಆ ಪುರುಷನ ಬುರುಡೆಗಳಲ್ಲದೆ ಬೇರೆ ಏನು ಸಿಕ್ಕಿರಲಿಲ್ಲ. ಈಗ ಈ ಅರ್ಜಿ ಹಾಕಿದಾರಲ್ಲ ಇಬ್ರು, ಇವರಲ್ಲಿ ಚಿನ್ನಯ್ಯ ಹೇಳಿದಕ್ಕಿಂತ ಬೇರೆ ಹೆಚ್ಚಿನ ಮಾಹಿತಿ ಏನಿದೆ ಅಂತ ಪ್ರಶ್ನೆ. ಅದು ಮಾರ್ಮಿಕವಾಗಿತ್ತು ಆ ಪ್ರಶ್ನೆ. ಅಷ್ಟೇ ತಾನೆ. ನಾವು ನೋಡಿದ್ದೀವಿ, ನಮ್ಮನ್ನು ಅಗೆಯೋ ಸ್ಥಳಕ್ಕೆ ಕರ್ಕೊಂಡೋಗಿ. ಚಿನ್ನಯ್ಯನು ಹಿಂಗೆ ಹೇಳಿದ್ದು, ನಾನು ನೋಡಿದ್ದೀನಿ, ನಾನೇ ಅಗೆದು ಊತಿದ್ದೀನಿ, ನನ್ನನ್ನು ಕರ್ಕೊಂಡೋಗಿ ಅಂತ. ಸಿಕ್ಕಿದ್ದು ಒಂದು ತಲೆಬುರುಡೆ. ಸೊ ಅದಾದ ನಂತರ ಆತನನ್ನು
ಕಸ್ಟಡಿಗೆ ತೆಗೆದುಕೊಳ್ಳಲಾಯಿತು. ಅದಾದ ಮೇಲೆ ಅಧಿಕೃತವಾಗಿ ಅರೆಸ್ಟ್ ಮಾಡಲಾಯಿತು. ಧರ್ಮಸ್ಥಳ ಕೇಸ್ ನ್ಯಾಯಪೀಠದ ಅಭಿಪ್ರಾಯ ಏನು ನೋಡಿ. ಈ ವಾದ ಪ್ರತಿವಾದ. ಈಗ ನ್ಯಾಯಪೀಠದ ಅಭಿಪ್ರಾಯ, ಚಿನ್ನಯ್ಯನನ್ನ ತನಿಖೆ ಒಳಪಡಿಸಿ ಮಾಹಿತಿ ಪಡೆಯಲಾಗಿದೆ. ನೀವು ಆಧರಿಸಿರುವುದು ಚಿನ್ನಯ್ಯನ ಹೇಳಿಕೆಯನ್ನೇ. ಕೋರ್ಟ್ ಹೇಳೋದು ಇದನ್ನ. ಈಗ ನಿಮ್ಮ ಮನವಿಯನ್ನ ಪರಿಗಣಿಸಿದ್ರೆ ನಾಳೆ ಇನ್ನೂ ಕೆಲವರು ಬರಬಹುದು. ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲಾಗದು. ಪ್ರಥಮ ಬಾರಿ ಕೋರ್ಟ್ ಮಧ್ಯಪ್ರವೇಶ. ನಿಮ್ಮ ಬಳಿ ಇರುವ ಮಾಹಿತಿಯನ್ನ ದಾಖಲೆಯಲ್ಲಿ ಸಲ್ಲಿಸಿ ಮೆಮೊ ಜೊತೆಗೆ ಸೆಪ್ಟೆಂಬರ್ 26ರ ಒಳಗೆ ಕೋರ್ಟಿಗೆ ಸಲ್ಲಿಸಬೇಕು. ಹೊಸ ಅರ್ಜಿದಾರರಿಗೆ ಸೂಚನೆ. ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಹಿಂಗೆ ಅಲ್ವಾ? ಚಿನ್ನಯ್ಯ ಬಂದ, ಅರ್ಜಿ ಸಲ್ಲಿಕೆ ಮಾಡ್ದ. ಆತನ ಮನವಿಯಂತೆ ಆತನಿಗೆ ಎಲ್ಲ ಅಧಿಕಾರವನ್ನು ಕೊಡಲಾಯಿತು. ಜೊತೆಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿ ಭದ್ರತೆ. ಕರ್ಕೊಂಡೋಗಿ ಬಿಡೋದಕ್ಕೊಂದು ಜೀಪು, ಬಿಟ್ಟು ಜಾಗದಿಂದ ಕರ್ಕೊಂಡು ಬರೋದಕ್ಕೊಂದು ಜೀಪು, ಅದಕ್ಕೊಂದಿಬ್ರು ಸರ್ಕಾರಿ ಅಧಿಕಾರಿಗಳು. ಬಿಟ್ಟು ಹಿಡಿದು ಕೊನೆಗೇನಾಯಿತು? ಉಲ್ಟಾ ಹೊಡೆದ, ಅರೆಸ್ಟ್ ಮಾಡೋದು. ಸೊ ಈಗ ನೀವೊಂದು ಅರ್ಜಿ ಸಲ್ಲಿಸಿದ್ದೀರಲ್ಲ, ಇದೂ ಕೂಡ ಚಿನ್ನಯ್ಯನ ಹೇಳಿಕೆಗೆ ಸಾಮೀಪ್ಯ ಬರ್ತಾ ಇದೆ. ಇದರಲ್ಲಿ ವ್ಯತ್ಯಾಸಗಳೇನೂ ಇಲ್ಲ. ಆತ ಚಿನ್ನಯ್ಯ, ನೀವು ಹೆಸರಲ್ಲಿ ಬೇರೆ ಇದ್ದೀರಿ. ಇಬ್ಬರ ಉದ್ದೇಶಕ್ಕಿಂತಲೂ ಇಬ್ಬರ ಮನವಿಯಲ್ಲಿ ಒಂದೇ ತರಹದ ಸಾಮೀಪ್ಯಗಳಿದ್ದಾವೆ. ನಿಮ್ಮ ಅರ್ಜಿಯನ್ನು ನಾನು ಪುರಸ್ಕರಿಸಿದ್ರೆ, ಅರ್ಥಾತ್ ಪೀಠ, ಗೌರವಾನ್ವಿತ ಪೀಠ ಒಂದು ವೇಳೆ ಪುರಸ್ಕರಿಸಿದ್ರೆ, ನಾಳೆ ಮತ್ತಿಬ್ಬರು ಬರ್ತಾರೆ. ನಾವು ನೋಡಿದ್ದೀವಿ ಅಗಿಬೇಕು ಅಂತ. ಎಲ್ಲಿಂದ ತಗೊಬರೋಣ? JCB. ಎಷ್ಟು ಭೂಮಿ ಅಂತ ಅಗಿಯೋಣ? ಎರಡನೇ ಸಾಕ್ಷಿದಾರ ವಿಠಲಗೌಡ, ಆತ ಹೇಳಿದ್ರಿಂದಾಗಿ 5 ಎಕರೆ ಭೂಮಿನ ಅಗ್ದಾಯ್ತು. ಈಗ ಇನ್ನು 8 ಎಕರೆ ಬಾಕಿ ಇದ್ದಾವೆ. ಇನ್ನಿಬ್ರು ಬಂದು ನನಗೊಂದರ್ಧ ಭೂಮಿ ಅಂದರೆ ಎಂಟೈರ್ ಧರ್ಮಸ್ಥಳನ ಅಗಿಬೇಕಾಗಿ ಬರುತ್ತೆ. ಸೊ ಇದಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ. ಸರಿ, ನೀವು ಮನವಿಯನ್ನು ಸಲ್ಲಿಸಿದ್ದೀರಿ. ಮೆಮೊ ಜೊತೆಗೆ ಸೆಪ್ಟೆಂಬರ್ 26ರ ಒಳಗೆ ಕೋರ್ಟಿಗೆ ನೀವು ಸಲ್ಲಿಸಿ ನೋಡೋಣ. ಆಮೇಲೆ ವಿಚಾರಣೆಯನ್ನು ಈಗ ಘನ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಸೊ ಇದರಲ್ಲಿ ನಮಗೆ ಗೊತ್ತಾಗೋದು ಏನು ಅಂದರೆ, 164 ಸ್ಟೇಟ್ಮೆಂಟನ್ನು ಈ ಹಿಂದೆ ಘನ ನ್ಯಾಯಾಲಯ ಪಡೆದುಕೊಂಡ ಸಂದರ್ಭದಲ್ಲಿ ಧರ್ಮಸ್ಥಳ ಪ್ರಕರಣ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇದೆ ಅನ್ನೋ ಚರ್ಚೆ. ಅದಾದ ನಂತರ ಕರ್ನಾಟಕದ ಇತಿಹಾಸದಲ್ಲಿ ಸೇರ್ಪಡೆಯಾಗಬಹುದಾದಂಥ ವಿಚಾರ ಇದು. ಅದೇ ಧರ್ಮಸ್ಥಳ ಪ್ರಕರಣದಲ್ಲಿ 2 ಸಾಕ್ಷಿದಾರರಿಗೆ ಘನ ನ್ಯಾಯಾಲಯ ಸಲಹೆಯ ರೂಪದಲ್ಲಿ ಕೊಟ್ಟ ವಾರ್ನಿಂಗ್ ಇದು. ನಿಮ್ಮಂಗೆ ನಾಳೆ ಇನ್ನೊಂದಷ್ಟು ಜನ ಬರ್ತಾರೆ. ನ್ಯಾಯಾಲಯ ಅಂದರೆ ಏನು ಅನ್ಕೊಂಡಿದ್ದೀರಿ? ಸೊ ಈ ತರಹದ ಪ್ರಶ್ನೆಗಳು ಕೂಡ ಈಗ ಉದ್ಭವಗೊಂಡಿದೆ. ಇದು ಹೆಣಹೂತ ಪ್ರಕರಣದಲ್ಲಾದಂತಹ ಡೆವಲಪ್ಮೆಂಟ್ಗಳ ಪೈಕಿ ಅತಿ ಮುಖ್ಯವಾದಂತಹ ಬೆಳವಣಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.